ನಮಸ್ಕಾರಗಳು. ಪತ್ರಕರ್ತರು ಸನ್ಮಾನ ಆಗ್ತಕ್ಕಂಥ ಬಹಳ ಕಡಿಮೆ. ಬಟ್ ಎಲ್ಲ ಸನ್ಮಾನ ಆಗೋ ಜಾಗದಲ್ಲಿ ಪತ್ರಕರ್ತರು ಇರ್ತಾರೆ, ಬಟ್ ಸನ್ಮಾನ ಮಾಡ್ಕೊಂಡಿಲ್ಲ. ಈ ದೇಶದಲ್ಲಿ, ರಾಜ್ಯದಲ್ಲಿ ನಡೆದಂತ ಘಟನೆಗಳು, ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ತೋರಿಸ್ಕೊಡ್ತಕ್ಕಂಥ ಯಾರಾದ್ರೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಿಕ್ ಮೀಡಿಯಾ ಆಗಿರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಾರೆ, ಪತ್ರಕರ್ತರು ಮಾಡ್ತಾರೆ ಅಂತ ಕೂಡ ಒಳ್ಳೆಯ ಅನೇಕ ಘಟನೆಗಳು ಈ ಬಗ್ಗೆ ಹೇಳೋದು. ಸರ್, ನಂದಿಕುನಲ್ಲಿ ಒಬ್ಬರು ಬಿಜೆಪಿ ಕಾರ್ಯಕರ್ತರು ಅವರು ಆತ್ಮಹತ್ಯೆ ಮಾಡಿಕೊಂಡಾರ. ಅವ್ರು ಬಂದು ಹೇಳಿದ್ರೆ ನಮ್ಗೆ ಗೊತ್ತಿದೆ, ಇನ್ನೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಇಂಥ ಘಟನೆಗಳು ಇಡೀ ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಅವ್ರ ಮಾರ್ಗದರ್ಶನದಲ್ಲಿ, ಅವ್ರು ಮಾಡ್ತಕ್ಕಂಥ ಸುದ್ದಿಯಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಕೆಲಸ ನಾವು ನಿಮ್ಗೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು. ಇವತ್ತು ಬಾಬು ಹೆಡ್ಡೆ ಸರ್ ಇವತ್ತು ವಿಶೇಷವಾಗಿ ತಾಲೂಕಾ ಶಾಲಾ ತಾಲೂಕಿನ ಸನ್ಮಾನ, ಎಲ್ಲ ಪತ್ರಕರ್ತ ಸನ್ಮಾನ ಕೂಡ ನಾವು ನೂತನ ಆಯ್ಕೆಯಾದಂಥ ಅಧ್ಯಕ್ಷರು, ಉಪಾಧ್ಯಕ್ಷರ, ಕಾರ್ಯದರ್ಶಿಗಳು, ಪ್ರಜೆಗಳಿಗೂ ಸನ್ಮಾನ ಕಾರ್ಯಕ್ರಮ ಶಾಲಾ ಮಾಡ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಮಾತಾಡೋದು, ನಾನು ಎದ್ದು ಬರ್ತಾ ಇದ್ದೆ, ಆದ್ರೆ ನಮಗೆ ಜಲ್ದಿ ಜಾಗ ಕೊಡಿಸಿ ಅಂತ. ಹಿಂದೆ ಕೂಡ ನಾನು 2-3 ಸತಿ ನಾನು ಹೇಳಿದಾಗ, ನಾನು ಗಣೇಶ್ ಭಟ್ ಸಾರ್ ಹೇಳಿದೆ, ನಾವೆಲ್ಲ ಪತ್ರಕರ್ತರು ಕೂಡ ಹೇಳಿದ್ದೀನಿ, ಗುರುಲಿಂಗೊಬ್ಬರು ಇಲ್ಲಿ ಅದರ ಎಲ್ಲಿ ಅವ್ರು ಜಾಗ ಕೇಳ್ತಾರೆ, ಜಾಗ ಕೊಡ್ತಾರಂತ ಕೆಲಸ ಅದಕ್ಕೂ ಕೂಡ ನಾನು ಪರ್ಸನಲ್ ಸಹಕಾರ ಕೂಡ ನಾವು ಮಾಡ್ತಕ್ಕಂಥದ್ದು ಕೂಡ ಅನೇಕ ಇದು ಒಂದೇ ಅಲ್ಲ. ನಮ್ಮ ಹೊಸ ತಾಲೂಕುಗಳಲ್ಲೇ ಕಮಲಾಪುರ ಆಗಿರ್ಬೋದು, ಶಾವರ ಆಗಿರ್ಬೋದು, 2 ಜನ ಕೂಡ ಹೇಳಿದೆ. ಏನೇ ಬೇಕಾದ್ರೂ ಅದು ಕೂಡ ಸರ್ಕಾರಿ ಎಷ್ಟು ದುಡ್ಡು ಕಟ್ಬೋದು, ಅದ್ರ ಕಟ್ಟತಕ್ಕಂಥ ಕೂಡ ನಾನು ಕೂಡ ಸಾಕಕ್ಕೆ ಹೋಗ್ತೀನಿ ಅಂತ ಕೂಡ ನಾನು ಹೇಳಿದೆ. ಅವು ಬಂದಿದ್ದೀನಿ, ಕಮಿಷನರ್ ಇಲ್ಲೇ ಅವ್ರ ಕೆಲವರೆಲ್ಲ ರಿಟೈರ್ಮೆಂಟ್ ಮಾಡ್ತಾ ಹೋಗಿದ್ವಿ. ರಿಟೈರ್ಮೆಂಟ್ ಆಗ್ತಿಲ್ಲ, ಬೇರೆ ಜಾಗ ಕೊಡ್ಬೋದು ಇಲ್ಲ. ಯಾಕಂದ್ರೆ ಹೇಳಿದ್ದೀವಿ, ಪ್ರಪೋಸಲ್ ಉಳಿ ಬರುತ್ತ, ಅದಕ್ಕೆ ಹೋಗೋ ಟೈಮ್ ಉಳಿಗೊಬ್ಬರು ಕೊಟ್ಟಾಗ ಸಹಾಯಕ ಕೆಲಸ ಮಾಡೋದು ಅದು ನಾನು ಸಹಕಾರ ಎಲ್ಲ. ಅದಕ್ಕೇನು ಸರ್ಕಾರಿ ಮಾರ್ಗ ಏನು ದುಡ್ಡು ಕಟ್ಟದ ಬರ್ತದೆ, ಅದು ನಾನು ಕೂಡ ಸಹಕಾರ ಮಾಡ್ತೀನಿ, ಅವರು ಸಹಕಾರ ಮಾಡ್ತಾರೆ, ಎಲ್ಲರೂ ಕೂಡ ಅವರು ಜಾಗ ಕೊಡ್ತಾರೆ. ಯಾಕೆ ತಾಲೂಕಾಗಿದೆ, ಮನೆ ಬಂದು ತಾಲೂಕು ಹೋರಾಟಗಾರಿದ್ದೀರಿ ಕೂಡ, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ, ಆದಷ್ಟು ಬೇಗ ಎಲ್ಲಿ ಜಾಗ ನೋಡ್ತೀವಿ ನೋಡಿಕೊಡ್ರಿ, ಆದಷ್ಟು ಬೇಗ ಜಲ್ದಿ ಉದ್ಘಾಟನೆ ಮಾಡೋದು. ಕುಟುಂಬ ಏನು ಕೊಡಬೇಕು, ಅನುದಾನ ಏನು ಕೊಡಬೇಕು ಸಾಕು, ಅದನ್ನು ಕೊಡ್ತಾರಂತ ಕೆಲಸ ನಾನು ಮಾಡ್ತೀನಿ. ಆದಷ್ಟು ಕೂಡ ಪ್ರಾರಂಭ ಮಾಡೋ ಕೆಲಸ ಭಾಳ ಬೇಡಿಕೆ. ಈ ರೀತಿ ಅನೇಕ ಕೆಲಸಗಳು ನಾವು ಎಷ್ಟೇ ಕೆಲಸ ಮಾಡಿರ್ಬೋದು, ಆದ್ರೆ ತೋರಿಸ್ತಕ್ಕಂಥ ಕೆಲಸ ಇವತ್ತು ಎಲ್ಲ ಪತ್ರಕರ್ತ ಸೋದರ ಮಾಡ್ತಕ್ಕಂಥ ನಾವು ನೋಡಿದ್ದೀವಿ. ಒಬ್ಬ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯ ಆಗಬೇಕು, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಬೇಕು, ತಾಲೂಕು ಸದಸ್ಯರು, MLA ಆಗಬೇಕು, ಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅದಕ್ಕೆಲ್ಲರಿಗಿಂತ ಹೆಚ್ಚಿನ ಸಹಕಾರ ಯಾರನ್ನ ಕೊಡ್ತಾರೆ, ಅದು ಪತ್ರಕರ್ತ ಕೊಡ್ತಕ್ಕಂಥ ಕೆಲಸ. ನಾವು ಮಾಡಿದಂಥ ಅಭಿವೃದ್ಧಿಗಳು, ಕೆಲಸಗಳು ಇಡೀ ದೇಶಕ್ಕೆ ಜನತೆ ಗೊತ್ತಾಗ್ತಕ್ಕ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ನಾನು ಕೂಡ ಜಾಸ್ತಿ ಸಮಯ ತಗೊಳ್ಳೋದು, ನನ್ನ ಸಹಕಾರ ಯಾವಾಗ ನಮ್ಮ ಜೊತೆ ಇಲ್ಲ. ಇವತ್ತು ನಾವು ಕೂಡ ಶಾಸಕ ಆಗ್ಬೇಕಂದ್ರೆ ನಿಂದು ಕೂಡ ಆಶೀರ್ವಾದ, ನಿಂದು ಮಾರ್ಗದರ್ಶನ ಬಹಳಷ್ಟಿದೆ. ನಾವು ಮಾಡಿದಂಥ ಕೆಲಸಗಳು, ಜನರಿಗೆ ಮುಗಿಸ್ತಕ್ಕಂಥ ಕೆಲಸ ಕೂಡ ನಾವು ಯಾವಾಗಲೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಕೂಡ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಕೂಡ ನಾನು ಹೇಳಿ ಬಯಸ್ತಾ ಇದ್ದೀನಿ. ನನ್ನ ಕೈಯಿಂದ ನಮ್ಗೆ ಏನೇನು ಸಹಕಾರ ಬೇಕು ಯಾವತ್ತೂ ಕೂಡ ಜೊತೆ ಇದ್ದಿದ್ದೇವೆ ಅಂತಕ್ಕಂಥ ಕೂಡ ಇನ್ನೊಂದು ಸ್ವಲ್ಪ ಎಲ್ಲರಿಗೂ ಹೇಳಿ, ಈ ಮೊದಲನೇದಾಗಿ ಜಾಗ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗ ಜಾಗ ಸೆಲೆಕ್ಟ್ ಮಾಡಿ, ಆದಷ್ಟು ಬೇಗ ಕ್ಲಿಯರ್ ಮಾಡಿ, ಡಿಸಿಗಳನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಕಾಲ ಅಧ್ಯಕ್ಷ ಇಲ್ಲಿ ಅವ್ರ ಮನಸ್ಸು ಮಾಡಿ ಇವತ್ತೇ ಕೊಡ್ಬೋದು. ಯಾಕಂದ್ರೆ ಸಾಮಾನ್ಯ ಅಲಕ್ಕೆ ಅವರು ಎಲ್ಲಿ ಸಿಗ್ಲಿನ ಲಾಸ್ಟ್ ಜಾಗ ಏನೇನು ಇದ್ದಿರಬೇಕು ಅವರೇ ಕೊಡ್ತಾರೆ. ಅಲ್ಲ ಸರ್, ಏನಾದ್ರೆ ಶಾಲೆಗೆ ಅಲ್ಲಕ್ಕೆ ಯಾವುದೇ ಗುರಿ ಹೋಗ್ತೀವಿ, ಅವ್ರು ಗುರಿ ಕೆಲಸ ಮನಸ್ಸು ಮಾಡಿದ್ರೆ ಇವಾಗ ಅರ್ಧಕ್ಕೆ ಅದು ಮಾಡೋದು ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ. ಅದಕ್ಕೆ ಏನು ಜಾಸ್ತಿ ಬೇಕಲ್ಲ, 100 ಸೇರ್ಕೊಟ್ಟು ಸಾಕು. ಅದಕ್ಕೆ ಆದಷ್ಟು ಬೇಗ ಕೆಲಸ ಆಗಿದೆ.